ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೆಸರು ಕಾಳಿನ ಚಪಾತಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ಈ ಮೊದಲು ಅನೇಕ ಕಾರ್ಯಕ್ರಮಗಳಲ್ಲಿ ಹೆಸರು ಕಾಳನ್ನ ಬಳಸಿ ಅನೇಕ ವಿಧದ ಖಾದ್ಯಗಳನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ. ಇವತ್ತು ಕೂಡ ಈ ಹೆಸರು ಕಾಳನ್ನ ಬಳಸಿ ಆರೋಗ್ಯಕರವಾದಂತಹ, ದೇಹಕ್ಕೆ ಉತ್ತಮ ಚೈತನ್ಯ ಕೊಡುವಂತಹ ಒಂದು ವಿಭಿನ್ನ ತಿಂಡಿ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಜಕ್ಕೂ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ, ಬಹಳ ಬೇಗನೆ ಮಾಡಬಹುದು. ಈ ಹೆಸರು ಕಾಳು ನಮ್ಮ ಜೀವನಕ್ಕೆ ಹಸಿರನ್ನ ತುಂಬುತ್ತೆ ಅಂತಾನೆ ಹೇಳ್ಬಹುದು. ಅಂದ್ರೆ ಹಸಿರು ಸಮೃದ್ಧಿಯ ಸಂಕೇತ. ಈ ಹೆಸರು ಕಾಳನ್ನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ಅನ್ನೋದು ಸಮೃದ್ಧವಾಗಿರುತ್ತೆ. ಯಾಕೆಂದ್ರೆ ಈ ಹೆಸರು ಕಾಳಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫೈಬರ್ ಎಲ್ಲಾ ಅಂಶಗಳು ಹೇರಳವಾಗಿದ್ದು ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ದೇಹದಲ್ಲಿ ಜೀರ್ಣಕ್ರಿಯೆ ಕೂಡ ಸರಿಯಾಗುತ್ತೆ ಮತ್ತೆ ನಮ್ಮ ಚರ್ಮ ಕಾಂತಿಯುತವಾಗಿ ಹೊಳೆಯುತ್ತೆ. ರಕ್ತದಲ್ಲಿನ ಮಧುಮೇಹ ನಿಯಂತ್ರಣಕ್ಕೆ ಈ ಹೆಸರು ಕಾಳನ್ನು ಬಳಸೋದ್ರಿಂದ ನಾವು ತರಬಹುದು. ಮತ್ತೆ ಉಗುರುಗಳ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಇಂತಹ ಭರಪೂರ ಆರೋಗ್ಯವನ್ನು ಕೊಡುವಂತಹ ಹೆಸರು ಕಾಳಿನ ಚಪಾತಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅರ್ಧ ಕಪ್ ಹೆಸರು ಕಾಳು, 1 ಪಾವು ಗೋಧಿ ಹಿಟ್ಟು, 1 ಇಂಚು ಶುಂಠಿ, 1 ಕ್ಯಾರೆಟ್, 5 ರಿಂದ 6 ಎಸಳು ಬೆಳ್ಳುಳ್ಳಿ, 1 ಚಮಚ ಜೀರಿಗೆ, 1 ಸಣ್ಣ ಬಟ್ಟಲಿನಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಖಾರದ ಪುಡಿ 1 ಚಮಚ, 2 ರಿಂದ 3 ಚಮಚ ಎಣ್ಣೆ. ಹೆಸರು ಕಾಳನ್ನ ರಾತ್ರಿನೇ ಚೆನ್ನಾಗಿ ತೊಳೆದು ನೆನೆಸಿಡಿ, ಅರ್ಧ ಕಪ್ನಷ್ಟು. ಬೆಳಗ್ಗೆ ನೆಂದ ಕಾಳನ್ನ ಮತ್ತೊಮ್ಮೆ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ. ಅದೇ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ನಮಗೆ ಕ್ಯಾರೆಟ್ ಬಾಯಿಗೆ ಸಿಗಬೇಕು ಅಂತಿದ್ರೆ ತುರ್ಕೋಬಹುದು, ಬೇಡ ಅಂದರೆ ಅದನ್ನು ಹೆಚ್ಚಿಬಿಟ್ಟು ಹೆಸರು ಕಾಳು ಜೊತೆಗೆ ರುಬ್ಕೊಳ್ಳೋಣ. ಕ್ಯಾರೆಟನ್ನು ಹಾಕಿ ಜೀರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೆಂದಿರುವಂತಹ ಹೆಸರು ಕಾಳು ಕ್ಯಾರೆಟ್ ಆಗಿರೋದ್ರಿಂದ ನಮಗೆ ನೀರು ಹಾಕುವಂಥ ಅಗತ್ಯ ಬೀಳೋದೇ ಇಲ್ಲ, ನುಣ್ಣಗೆ ರುಬ್ಕೊಳ್ಳೋಣ. ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಅಗಲ ಬಾಯಿಯ ಪಾತ್ರೆಗೆ ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪು, ಹಸಿ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ಅಂದರೆ ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಅಂದರೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಯಾವ ರೀತಿ ಅಂತಂದರೆ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರುವವರೆಗೂ ನಾವು ಗೋಧಿ ಹಿಟ್ಟನ್ನು ಹಾಕ್ತಾ ಬರಬೇಕು. ಅಂದರೆ ನೀರನ್ನು ಬೆರೆಸೋದು ಬೇಡ, ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ತಾ ಬಂದರೆ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬಂತು, ನಮಗೆ ಉಜ್ಲಿಕ್ಕಾಗುತ್ತೆ ಅನ್ನುವಂತಹ ಒಂದು ಹದಕ್ಕೆ ಬರ್ತಿದ್ದಂಗೆ ಅದಕ್ಕೆ 2-3 ಚಮಚ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಒಂದು ತಟ್ಟೆಯನ್ನು ಮುಚ್ಚಿ 10 ನಿಮಿಷ ನೆನೆಯಲಿಕ್ಕೆ ಬಿಡಿ. ನಂತರ ಹಿಟ್ಟನ್ನು ಉಂಡೆಗಳಾಗಿ ಕಟ್ಕೊಂಡು ನಾವು ಮೇಲೆ ಗೋಧಿ ಹಿಟ್ಟನ್ನ ಅಥವಾ ಅಕ್ಕಿ ಹಿಟ್ಟು ಏನು ಹಾಕ್ಕೊಂತೀವೋ ಅದನ್ನ ಹಾಕ್ಕೊಂಡು ಚಪಾತಿ ಥರ ಮಣೆ ಮೇಲೆ ಉಜ್ಜಿ ಹಂಚಿನ ಮೇಲೆ ಹಾಕಿ 2 ಬದಿಯನ್ನ 1 ಚಮಚ ತುಪ್ಪ ಸವರಿ ನಿಧಾನಕ್ಕೆ ಬೇಯಿಸಿ. ಇದನ್ನ ಹಸಿರು ಚಟ್ನಿ ಅಥವಾ ಮೊಸರು ಏನು ಬೇಡ ಅಂದರೆ ನಾವು ಬರೀ ತುಪ್ಪದೊಂದಿಗೆ ಕೂಡ ಸವಿಬೋದು. ಯಾಕಂದರೆ ಇದರಲ್ಲಿ ನಾವು ಆಲ್ರೆಡಿ ಖಾರದ ಪುಡಿ, ಈರುಳ್ಳಿ ಎಲ್ಲ ಹಾಕಿರ್ತೀವಿ. ಹಾಗಾಗಿ ನಂಚಿಕೆಗೆ ಏನಾದ್ರು ಇರಲೇಬೇಕು ಅಂತ ಏನಿಲ್ಲ. ಆರೋಗ್ಯಕರವಾದ ಮತ್ತು ರುಚಿಕರವಾದ ಹೆಸರು ಕಾಳಿನ ಚಪಾತಿ ನಿಮ್ಮ ಮುಂದೆ ಸಿದ್ಧ. 2 ಚಪಾತಿಯನ್ನು ನಾವು ತಿಂದ್ವಿ ಅಂದರೆ ಮಧ್ಯಾಹ್ನ 3 ಗಂಟೆವರೆಗೂ ನಮಗೆ ಮಧ್ಯದಲ್ಲಿ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಖಂಡಿತ ಅನಿಸೋದಿಲ್ಲ. ಅಷ್ಟು ರುಚಿಯಾಗೂ ಇರುತ್ತೆ, ನಮ್ಮ ದೇಹವನ್ನು ಶಕ್ತಿಯುತವಾಗಿ ಲವಲವಿಕೆಯಿಂದ ಕೂಡ ಇಟ್ಟಿರುತ್ತೆ. ಈ ಹೆಸರು ಕಾಳಿನ ಚಪಾತಿ ಹೇಗಿದೆ ಅನ್ನೋದನ್ನ ನನಗೆ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೋಡೆ. ಇದುವರೆಗೂ
ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಶಾವಿಗೆ ಶಾವಿಗೆ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.